ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಭಂಗವಯ್ಯ. ಸಂಘವೆರಡುಂಟು, ಒಂದು ಬಿಡು ಒಂದು ಹಿಡಿ. ಮಂಗಳ ಮೂರ್ತಿ ಕೂಡಲ ಸಂಗನ ಶರಣರ. ಅಂದ್ರೆ ಬಸವಣ್ಣನವರು ಈ ವಚನದಲ್ಲಿ ಸತ್ಸಂಗಕ್ಕೆ, ಸಜ್ಜನರ ಸಂಘಕ್ಕೆ ಬಹಳ ಬೆಲೆ ಕೊಟ್ಟಿದ್ದಾರೆ. ಬರೇ ಬಸವಣ್ಣವ್ರು ಅಷ್ಟೇ ಅಲ್ಲ, ಬಸವಣ್ಣನವರ ಜೊತೆ ಬದುಕಿದ್ದವರೆಲ್ಲರೂ ಉತ್ತಮ ಸಂಘಕ್ಕಾಗಿ ಹಾರೈಸಿಕೊಂಡು ಎಲ್ಲೋ ಹುಟ್ಟಿ ಎಲ್ಲೆಲ್ಲೋ ಬೆಳೆದು ಕಡೆಗೆ ಕಲ್ಯಾಣಕ್ಕೆ ಬಂದರು. ಬಸವಣ್ಣನವರ ಸತ್ಸಂಗದಲ್ಲಿ, ಬಸವಣ್ಣನವರ ಅನುಭವ ಮಂಟಪದಲ್ಲಿ ಇದ್ದುಕೊಂಡು ತಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಬೇಕು ಅಂತ ಹೇಳಿ ಬಂದಂತ ಅವರು ಅಸಂಖ್ಯಾತರು, ಲೆಕ್ಕ ಇಡ್ಲಿಕ್ಕೆ ಆಗಲ್ಲ ಅಷ್ಟು ಜನ ಬಂದರು ಅಂತ ಹೇಳ್ತಾರೆ. ಅಲ್ಲಿ ಮುಖ್ಯವಾಗಿ 770 ಅಮರಗಣಗಳು ಅವರು ಮುಕ್ತಿಯನ್ನು ಪಡೆದಂಥವ್ರು, ಮುಕ್ತಾತ್ಮರಾದಂಥವ್ರು, ಮುಕ್ತಿಯ ಸಿದ್ಧಿಯನ್ನು ಪಡೆದವರು. ಆದರೆ ಪ್ರಾರಂಭಾವಸ್ಥೆಯಲ್ಲಿ ಸಜ್ಜನರ ಸಂಘ ಬೇಕೇ ಬೇಕು. ಅದನ್ನು ಎಷ್ಟು ಕಾವ್ಯಾತ್ಮಕವಾಗಿ ಹೇಳ್ತಾರೆ ಬಸವಣ್ಣವರು. ಸಾರ ಸಜ್ಜನರ ಸಂಘವ ಮಾಡುವುದು, ದೂರ ದುರ್ಜನರ ಸಂಘ ಬೇಡವಯ್ಯ. ಅದು ಇನ್ನೊಂದು ವಚನ ಇದೆ, ಅದು ನಾನು ಮೊದಲು ಹೇಳಿದ್ದು ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಭಂಗವಯ್ಯ. ಸಂಘವೆರಡುಂಟು. ಯಾವತ್ತೂ ಜಗತ್ತಿನಲ್ಲಿ ಅದು ಕೆಲವರು ಹೇಳ್ತಿರ್ತಾರೆ ಬಸವಣ್ಣವ್ರ ಕಾಲ ಬಹಳ ಚೆನ್ನಾಗಿತ್ತು, ಈ ಕಾಲ ಕೆಟ್ಟ ಹೋಗಿದೆ, ಹಂಗೇನಿಲ್ಲ. ಯಾವತ್ತಿಗೂ ಕೂಡ 5,000 ವರ್ಷ ಹಿಂದಕ್ಕೆ ಹೋಗ್ರಿ, 10,000 ವರ್ಷ ಹಿಂದಕ್ಕೆ ಹೋಗ್ರಿ, ಇನ್ನು 500 ವರ್ಷ ಮುಂದಕ್ಕೂ ಹೋಗ್ರಿ, ಒಳ್ಳೆಯವರು ಕೆಟ್ಟವರು ಮತ್ತು ಒಳ್ಳೆಯವರು ಅಲ್ಲದ ಕೆಟ್ಟವರು ಅಲ್ಲದ ಮಧ್ಯಮವ್ರು ಇದ್ದವರು, ಅದರಲ್ಲೂ ಮಧ್ಯೆ ಇರ್ತಾರವ್ರು. ಅವ್ರು ಒಳ್ಳೆಯವರು ಅನ್ನೋಕ್ಕಾಗಲ್ಲ, ಕೆಟ್ಟವರು ಅನ್ನೋಕ್ಕಾಗಲ್ಲ. ಈ ತರದ್ದು ಜಗತ್ತಿನಲ್ಲಿ ಸತತವಾಗಿ ಇದ್ದೇ ಇರ್ತದೆ. ಎಲ್ಲಾ ಕಾಲಕ್ಕೂ ಈ ತರದ ಜನ ಇದ್ದೇ ಇರ್ತಾರೆ. ಆಯ್ಕೆ ಮಾಡ್ಕೊಳ್ಳೋದು ನಮ್ದು. ಅದನ್ನೇ ಬಸವಣ್ಣವ್ರು ಹೇಳ್ತಾರೆ, ಸಾರ ಸಜ್ಜನರ ಸಂಘ ಲೇಸು, ಅದನ್ನೇ ಆಯ್ಕೆ ಮಾಡ್ಕೊ. ದೂರ ದುರ್ಜನರ ಸಂಘ ಭಂಗ. ಸಂಘವೆರಡುಂಟು, ಒಂದು ಬಿಡು ಒಂದು ಹಿಡಿ. ಎರಡು ಸಂಘ ಯಾವಾಗ್ಲೂ ಇರ್ತಾವಪ್ಪ. ಕೆಟ್ಟವ್ರ ಸಂಘ ಬಿಡು, ದುರ್ಜನರ ಸಂಘ ಬಿಡು, ಸಜ್ಜನರ ಸಂಘ ಹಿಡಿ. ಯಾರು ಸಜ್ಜನರಂಗಾದ್ರೆ ಯಾರು ಪರಮಾತ್ಮನನ್ನು ನಂಬಿ ಪರಮಾತ್ಮನಿಗೋಸ್ಕರನೇ ಮತ್ತು ಪರಮಾತ್ಮನ ರೀತಿಯಲ್ಲೇ ಇರ್ತಾರೋ. ಕೆಲವರು ಪರಮಾತ್ಮನಿಗೋಸ್ಕರ ಯುದ್ಧ ಮಾಡೋರು ಇದ್ದಾರೆ, ಅದಾಗತ್ಯ ಇಲ್ಲ. ನಾವು ಪ್ರತಿಪಾದನೆ ಮಾಡೋ ದೇವರೇ ಸರಿ, ನೀವು ಪ್ರತಿಪಾದನೆ ಮಾಡೋ ದೇವ್ರು ತಪ್ಪು ಅಂತ ಹೇಳಿ ಯುದ್ಧಕ್ಕೆ ಹೋಗ್ಬಿಡ್ತಾರೆ. ಅದು ಸರಿಯಾದ ಕ್ರಮ ಅಲ್ಲ. ಈಗ ದೇವ್ರಿಲ್ಲ ಅಂತ ಹೇಳಿ ಎಷ್ಟೋ ಜನ ವಾದ ಮಾಡ್ತಾರೆ, ಎಷ್ಟೋ ಜನ ದೇವ್ರಿಗೆ ಬೈತಾರೆ, ದೇವ್ರ ಭಕ್ತರಿಗೆ ಬೈತಾರೆ. ಆದ್ರೆ ದೇವ್ರು ಎಂದೂ ಮಾತಾಡಿಲ್ಲ. ದೇವ್ರ ಸರ್ವಶಕ್ತ, ದೇವರು ಸರ್ವಾಂತರ್ಯಾಮಿ. ಅವನ ಮನಸ್ಸು ಮಾಡಿದ್ರೆ ಹೇಳ್ಬಿಡ್ಬೋದು ನಾನು ಇದ್ದೀನಿ ಅಂತ, ಅಶರೀರವಾಣಿ ಮಾಡಿಸ್ಬಿಡ್ಬೋದು. ಅದೇನು ದೊಡ್ಡ ಕಷ್ಟ ಅಲ್ಲ ಅವನಿಗೆ. ಆದ್ರೆ ನೀವು ಬೇಕಾದಷ್ಟು ಪುಸ್ತಕ ಬರ್ಕೊಳ್ರಿ, ಬೇಕಾದಷ್ಟು ವಾದ ಮಾಡ್ರಿ, ದೇವರನ್ನ ನಂಬುವವರನ್ನ ಗಲ್ಲಿಗೆ ಹೇರಿಸಿದ್ರು. ಎಷ್ಟೋ ಜನ ಸುಟ್ಟು ಹಾಕಿದ್ರು, ಬೆಂಕಿ ಹಚ್ಚಿ ಸುಟ್ರು, ದೇವರನ್ನ ನಂಬ್ತಾರೆ ಅನ್ನೋ ಕಾರಣಕ್ಕಾಗಿ. ಯುರೋಪ್ ಕಂಟ್ರೀಸ್ ಅಲ್ಲಿ ಒಂದು ಕಾಲದಲ್ಲಿ ಆ ಥರ ಇತ್ತು. ದೈವಿ ಭಕ್ತರನ್ನು ಸುಟ್ಟು ಹಾಕ್ಬಿಡೋದು, ಜೀವಂತ ಸುಡ್ತಿದ್ರು. ಅಂಥದ್ದೆಲ್ಲ ಹಿಂಸೆಗಳಾಗಿದೆ. ಆದ್ರೂ ಕೂಡ ದೇವರೇನು ಮಾತಾಡಿಲ್ಲ. ಅಂದ್ರೆ ದೇವರ ರೀತಿಯಲ್ಲಿರ್ತಕ್ಕಂತಹ ಜನರು ಅವರು ಸಜ್ಜನರು. ಅವರು ಗಲಾಟೆ ಮಾಡಕ್ ಹೋಗಲ್ಲ. ಒಬ್ಬನೇ ಗಲಾಟೆ ಮಾಡಿ 100 ಜನರದ್ದು ಶಾಂತಿ ಕೆಡಿಸ್ಬೋದು ಬೇಕಿದ್ರೆ. ಅದು 100 ಜನ ಸತ್ಸಂಗಿಗಳಿದ್ರು ಕೂಡ ಧ್ಯಾನ ಮಾಡಿರ್ಲಿ, ಅವರು
ಸತ್ಸಂಗ ಮಾಡ್ಲಿ, ಗಲಾಟೆ ಆಗಲ್ಲ, ಸಮಾಧಾನವಾಗಿರ್ತಾರೆ. ಧ್ಯಾನಕ್ಕೆ ಕೂತ್ರು ಅಂದ್ರೆ ಅಲ್ಲೆಲ್ಲಿ ಗಲಾಟೆ ಇರುತ್ತೆ. 1000 ಜನ ಕೂತ್ಕೊಳ್ಳಿ, ಧ್ಯಾನ ಮಾಡ್ತಾರೆ. ಒಬ್ಬನೇ ಒಬ್ಬ ಕುಡುಕ ಸಾಕು, 1000 ಜನರು ಧ್ಯಾನ ಕೆಡ್ಸಕ್ಕೆ ಒಬ್ಬನೇ ಒಬ್ಬ ಕುಡುಕ ಸಾಕು. ಅಂದ್ರೆ ದೇವರ ರೀತಿಯಲ್ಲಿ ಇರ್ತಕ್ಕಂಥವ್ರು ದೇವರ ಭಕ್ತರು. ಅವರು ಮಂಗಳ ಮೂರ್ತಿಗಳು, ಮಂಗಳ ಸನ್ಮಂಗಳವನ್ನೇ ಬಯಸ್ತಕ್ಕಂಥವ್ರೆಲ್ಲರಿಗೂ. ಅದೇ ರೀತಿ ಇನ್ನೊಂದು ವಚನದಾಗ ಹೇಳ್ತಾರ ಅವರು, ಸಾರ ಸಜ್ಜನರ ಸಂಘ, ಸಾರ ಸಜ್ಜನರ ಸಂಘವು ಮಾಡುವುದು, ದೂರ ದುರ್ಜನರ ಸಂಘ ಭಂಗವಯ್ಯ. ಆವಹಾವಾದಡೇನು ವಿಷವೊಂದೇ, ಆವಾದಡೇನು ವಿಷವೊಂದೇ, ಅಂಥವರ ಸಂಘ ಬೇಡವಯ್ಯ. ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗಿ ಕಾಳಕೂಟ ವಿಷವು ಕೂಡಲ ಸಂಗಮ ದೇವ. ಇದು ಒಂದು ಹೇಳಿದಾರೆ ವಚನ. ಎರಡು ಹೆಚ್ಚು ಒಂದೇ ತರ ಬರುತ್ತೆ ವಚನ, ಶಬ್ದಗಳು ಸ್ವಲ್ಪ ಬೇರೆ ಅಷ್ಟೇ. ಸಜ್ಜನರ ಸಂಘ ಎಷ್ಟು ಮಹತ್ವದ್ದು ಅನ್ನೋದು ಹೇಳ್ತಾ, ಸಾರ ಸಜ್ಜನರ ಸಂಘ ಮಾಡುವುದು, ದೂರ ದುರ್ಜನರ ಸಂಘ ಬೇಡವಯ್ಯ. ಆ ದುರ್ಜನರ ಸಂಘದಿಂದ ದೂರನೇ ಇರು, ಬೇಡವಯ್ಯ. ಆವಹಾವಾದಡೇನು ವಿಷವೊಂದೇ, ವಿಷ ಇರ್ತಕ್ಕಂಥ ಸರ್ಪ, ಅದ್ರದ್ದು ಸ್ವಲ್ಪ ಕಡಿಮೆ, ಇದ್ರ ಸ್ವಲ್ಪ ಜಾಸ್ತಿ ಹಂಗಿಲ್ಲ. ವಿಷದ ಹಾವೆಲ್ಲ ಒಂದೇ ರೀತಿ ವಿಷ. ಆವಹಾವಾದಡೇನು ವಿಷವೊಂದೇ, ಅಂಥವರ ಸಂಘ ಬೇಡವಯ್ಯ. ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗಿ ಕಾಳಕೂಟ ವಿಷವು ಕೂಡಲ ಸಂಗಮ ದೇವ. ಅಂತರಂಗ ಯಾರದು ಶುದ್ಧವಾಗಿರಲ್ವೋ ಅಂಥವರ ಸಂಘ ಸಿಂಗಿ ಕಾಳಕೂಟ ವಿಷ ಅಂತ ತಿಳ್ಕೊಂಡು ಹೇಳ್ತಾರೆ. ಆದ್ರಿಂದ ಯಾರು ಭಕ್ತಿ ಮಾರ್ಗದಲ್ಲಿ ನಡೆಯಕ್ಕೆ ಇಷ್ಟಪಡ್ತೀರಾ, ಅದಕ್ಕೆ ಅವರು ಭಕ್ತರು ಯಾಕೆ ಮನೆ ಬಿಡ್ತಾರೆ, ಊರು ಬಿಟ್ಬಿಡ್ತಾರೆ, ಅಥವಾ ಕಾಡಲ್ಲಿ ಹೋಗಿರೋದಕ್ಕೆ ಇಷ್ಟಪಡ್ತಾರೆ ಅಂತಂದ್ರೆ, ಅದು ಹಿಂದಿನ ಕಾಲದಲ್ಲಿ. ಇವತ್ತಂತೂ ಗಲಾಟೆಗಳಿದೆ ಬಿಡಿ, ಊರಲ್ಲಿ ಗಲಾಟೆ, ಟಿವಿ ಸೌಂಡ್. ಬೆಂಗಳೂರಿನಲ್ಲಿ ಯಾವ ಏರಿಯಾಕ್ಕೆ ಹೋದ್ರು ಗಲಾಟೆ ತಪ್ಪಿದ್ದಲ್ವೇನೋ. ಇವತ್ತು ಕಾಡಿಗೆ ಹೋಗಕ್ ಬಯಸಲ್ಲ, ಇನ್ನೂ ಕಡಿಮೆ ಜನ. ಇವತ್ತು ಕಾಡಿಗೆ ಹೋಗಬೇಕು ಅಂತ ಬಯಸೋರು ಇಲ್ವೇ ಇಲ್ಲ, ತುಂಬಾ ಕಡಿಮೆ ಜನ ಹೋಗಿದ್ದಾರೆ. ಆದ್ರೆ ಹಿಂದೆ ಕಾಡಿಗೆ ಹೋಗಿ ಬಯಸಿದ್ರೆ ಈಗಲೂ ಕೆಲವರು ಬಯಸ್ತಾರೆ. ಕಾಡಲ್ಲೂ ಇದಾರೆ ಇವಾಗ, ಈಗೇನ್ ಇಲ್ವೇ ಇಲ್ಲ ಅಂತಲ್ಲ, ಇದಾರೆ. ಆದ್ರೆ ಅವ್ರಿಗೆ ಒಟ್ಟು ಅವ್ರು ಬಯಸೋದು ಒಂದೇ, ಶಾಂತ ವಾತಾವರಣ ಮತ್ತು ಹಿತಮಿತವಾದ ಸಂಬಂಧಗಳು. ಅದಕ್ಕೆ ಶಂಕರಾಚಾರ್ಯರ ಆ ಶ್ಲೋಕ ಇದೆಯಲ್ಲ, ಬಹಳ ಅದ್ಭುತವಾದ ಶ್ಲೋಕ ಅದು. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಎಷ್ಟು ಅದ್ಭುತವಾದದ್ದು ಸೂತ್ರ. ಅಂದ್ರೆ ಸತ್ಸಂಗದಿಂದ ನಿಸ್ಸಂಗತ್ವ ಅಳವಡುತ್ತೆ, ದುಸ್ಸಂಗದಲ್ಲಿ ನಿಸ್ಸಂಗತ್ವ ಅಳವಡೋದಿಲ್ಲ. ಹುಡುಕ್ಯಾಡ್ ಜಗಳ ಮಾಡ್ತಿರ್ತಾರ ಅವ್ರು, ಸಾಯೋ ತನಕ ಕೋರ್ಟ್ ಕಲಿತಿರ್ತಾರೆ, ಸಿಕ್ಕರು ಬಡದು ಮುಗಿಸ ಬಿಡೋಣ ಅಂತ ಕಾಯ್ತಿರ್ತಾರೆ. ಅಲ್ಲಿ ನಿಸ್ಸಂಗತ್ವ ಎಲ್ಲೂ ಸಾಧ್ಯ ಇಲ್ಲ. ದುಸ್ಸಂಗತ್ವದಲ್ಲಿ ಅಂಟು ಜಾಸ್ತಿ ಇರ್ತದೆ, ಮತ್ ಹೊಡೆದಾಡ್ತಿರ್ತಾರೆ, ಬೈದಾರ. ಅದೇ ಒಬ್ಬ ಸತ್ಸಂಗಿ ಹಂಗಾಗಲ್ಲ, ಎಲ್ಲಿ ತನಗೆ ಹೊಂದಾಣಿಕೆ ಆಗಲ್ಲ ಬಿಟ್ಬಿಡ್ತಾನೆ ಅಷ್ಟೇ, ಜಗಳ ಮಾಡಕ್ಕೆ ಹೋಗಲ್ಲ. ಸತ್ಸಂಗದ ಲಕ್ಷಣ, ಸತ್ಸಂಗಿಯ ಲಕ್ಷಣ ಸತ್ಸಂಗತ್ವೇ ನಿಸ್ಸಂಗತ್ವ. ಅವ್ರ ಜೊತೆಗಿದ್ರು ಕೂಡ ಸತ್ಸಂಗಿಗಳು, ಸತ್ಯವಂತರು, ಸದ್ಗುಣಿಗಳು ಜೊತೆಗಿದ್ರು ನಿರ್ಲಿಪ್ತವಾಗಿ ಬದುಕ್ತಾರೆ. ಅಲ್ಲಿ ವ್ಯಾಮೋಹ ಇರೋದಿಲ್ಲ. ಬಹಳ ಜಗಳ, ಬಹಳ ಕದನ, ಕೋಪ, ತಾಪ ಏನಿರಲ್ಲ. ಯಾಕೆ ಅವನಿಗೂ ಸ್ವತಂತ್ರ ಕೊಡ್ತಾನೆ. ಇಬ್ರು ಗಂಡ ಹೆಂಡತಿಯರಿದ್ರು ಸತ್ಸಂಗಿಗಳಾದ್ರೆ, ಗಂಡಂಗೆ ಹೆಂಡತಿ ಸ್ವಾತಂತ್ರ್ಯ ಕೊಡ್ತಾರೆ, ಹೆಂಡತಿ ಗಂಡಂಗೆ ಸ್ವಾತಂತ್ರ್ಯ ಕೊಡ್ತಾರೆ, ಇಬ್ರು ಆನಂದವಾಗಿ ಬದುಕ್ತಿರ್ತಾರೆ. ಅಲ್ಲಿ ನಿಸ್ಸಂಗತ್ವನೇ ಅಳ್ಬಿಟ್ಟು ಅವ್ರೇನು ಬಿಟ್ಟು ಹೋಗಿರಲ್ಲ, ಡೈವರ್ಸ್ ಆಗಿರಲ್ಲ. ಇನ್ನು ಡೈವರ್ಸ್ ಆದವ್ರ ಚಿಂತೆ ಜಾಸ್ತಿ ಇರ್ಬೋದು, ಆಕರ್ಷಣೆ ಜಾಸ್ತಿ ಇರ್ಬೋದು. ಆದ್ರೆ ಸತ್ಸಂಗಿಗಳು ಗಂಡ ಹೆಂಡತಿ ಇದ್ರು ಕೂಡ ಅವರು ನಿಸ್ಸಂಗತ್ವದಲ್ಲೇ ಬದುಕ್ತಾರೆ, ನಿಸ್ಸಂಗ ರೀತಿಯಲ್ಲೇ ಬದುಕ್ತಾರೆ. ಅದು ಅಂದ್ರೆ ಯಾರಿಗೂ ಹೇಳ್ಬೇಕಾಗಿಲ್ಲ, ಜಾಸ್ತಿ ಅರ್ಥ ಮಾಡ್ಕೊಂತಾರೆ. ಯಾವ್ದು ಅವ್ರಿಗೆ ಇಷ್ಟ ಆಗೋದಿಲ್ಲ ಅವ್ರು ಮಾಡಲ್ಲ, ಶಾಂತವಾದ ವಾತಾವರಣ ಉಂಟು ಮಾಡ್ತಾರೆ. ಅದೇ ನಿಸ್ಸಂಗತ್ವ. ನಿಸ್ಸಂಗತ್ವ ಅಂದ್ರೆ ಬಿಟ್ಟು ಹೋಗೋದು ಅಂತಲ್ಲ, ಹಂಗೆ ತಿಳ್ಕೊಬೇಕು ಅಂದಿಲ್ಲ. ಬಿಟ್ಟು ಹೋಗೋದು ಇರ್ಬೋದು, ಆದ್ರೆ 99%, 99% ಜನರು ಬಿಟ್ಟು ಹೋಗ್ಬೇಕಾಗಿಲ್ಲ. ಅವರು ಇದ್ದಲ್ಲೇ ನಿಸ್ಸಂಗತ್ವ ಅಳವಟ್ಟಿರ್ತದೆ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ.
ಎಲ್ಲಿ ನಿಸ್ಸಂಗ ಇರ್ತದ ನಿರ್ಮೋಹತ್ವ ಇರ್ತದೆ. ಅದೇ ಹೇಳಿದ್ನಲ್ಲ, ಅವರು ಸಂಬಂಧಿಕರಿದ್ರೂ ಕೂಡ ಅಲ್ಲಿ ಮೋಹ ಇರೋದಿಲ್ಲ. ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ. ಪರಮಾತ್ಮ ನಿಶ್ಚಲ ತತ್ವ, ಅಲ್ಲಿ ನಿರ್ಮೋಹ ಇರುತ್ತೆ. ಅದಕ್ಕೆ ಈ ಉತ್ತರ ಭಾರತದಲ್ಲಿ ನಿರ್ಮೋಹಿ ಅಖಾಡ ಅಂತಾನೆ ಒಂದಿದೆ. ಅವರೇನು ನಿರ್ಮೋಹಿಗಳಾಗಿದಾರೋ ಇದು ಬಿಟ್ಟಿದ್ದಾರೆ ದೇವರಿಗೆ ಗೊತ್ತು. ಅನೇಕ ಅಖಾಡಗಳಲ್ಲಿ ನಿರ್ಮೋಹಿ ಅಖಾಡ ಅನ್ನೋದು ಕೂಡ ಒಂದಿದೆ. ಪರಮಾತ್ಮ ನಿರ್ಮೋಹಿ, ಅವನು ಕಟ್ಟುನಿಟ್ಟಾದ ನಿಯಮಪಾಲಕ, ಕರ್ಮಾಧ್ಯಕ್ಷ ಅಂತ ಕರೀತಾರೆ. ಯಾರಿಗೂ ಒಂದು ಕಾಣೆ ಸೋಲೋದಿಲ್ಲ, ಒಂದು ಕಾಣೆ ಗೆಲ್ಲೋದಿಲ್ಲ. ಒಂದು ಕಾಣೆ ಅನ್ಯಾಯ ಮಾಡಲ್ಲ, ಒಂದು ಕಾಣೆ ಯಾರಿಗೋ ಅತಿ. ಈಗ ಹಂಗೆ ಈ ತಾಯಿ ಒಬ್ಬಳಿದ್ದಾಳೆ ಅಂದ್ರೆ, ತಾಯಿಗೊಂದು 5 ಜನ ಮಕ್ಳಿದ್ರೆ, 6 ಜನ ಮಕ್ಳಿದ್ರೆ 6 ಜನರ ಬಗ್ಗೆನೂ ತಾಯಿಯ ಭಾವನೆ ಬೇರೆನೇ ಇರ್ತದೆ. ಪ್ರೀತಿ ಇರುತ್ತೆ, ಎಲ್ಲರ ಬಗ್ಗೆನೂ ಪ್ರೀತಿ ಇರ್ತದೆ. ಆದ್ರೂ ಕೂಡ ಸ್ವಲ್ಪ ಭಾವನೆ ಬದಲಾವಣೆ ಇರ್ತದೆ. ಆದ್ರೆ ಪರಮಾತ್ಮನ ಹಂಗಿಲ್ಲ, ಎಲ್ಲರಿಗೂ ಒಂದೇ. ಆದ್ರಿಂದ ನಿಶ್ಚಲ ತತ್ವ, ನಿಶ್ಚಲ ತತ್ವೇ ಜೀವನ್ಮುಕ್ತಿ. ನಿಶ್ಚಲ ತತ್ವದಿಂದ ಅವನು ನಿಶ್ಚಲ ತತ್ವವನ್ನು ಅಳವಡಿಸ್ಕೊಂಡ ಅಂದ್ರೆ ಜೀವನ ಮುಕ್ತಿ ಸಾಧ್ಯ ಆಗತ್ತೆ ಅನ್ನುವ ಮಾತನ್ನ ಬಹಳ ಚೆನ್ನಾಗಿ ಹೇಳ್ತಾರೆ. ಅದನ್ನ ನಾವು ಅಭ್ಯಾಸ ಮಾಡ್ಕೋಬೇಕು. ಸ್ವಲ್ಪನೇ, ನಾವೇನು ಒಂದೇ ದಿವಸಕ್ಕೆ ಆಗೋಗ್ಬಿಡ್ಬೇಕು ಅಂತ ಏನಿಲ್ಲ. ಯಾವ ಗುರುಗಳು ಬಯಸಲ್ಲ ಅದನ್ನು, ದೇವರು ಕೂಡ ಬಯಸಲ್ಲ. ದೇವರು ಕೂಡ ನಿಧಾನವಾಗಿ ಸಾಧನೆ ಮಾಡೋರಿಗೆ ಒಲಿತಕ್ಕಂಥದ್ದು ಬೇಗ. ಅಂದ್ರೆ ಅವಸರ, ಆಮೇಲೆ ಉದ್ವಿಗ್ನತೆ. ಪರಮಾತ್ಮ ಒಲಿಸುವಾಗ ಉದ್ವಿಗ್ನತೆ, ಉದ್ವೇಗ, ಆಮೇಲೆ ಏನು ಟೆನ್ಷನ್ನು, ಡಿಪ್ರೆಷನ್ ಅವೆಲ್ಲ ಅಗತ್ಯ ಇಲ್ಲ. ಯೋಗ ಮಾರ್ಗ, ಭಕ್ತಿ ಮಾರ್ಗ ಮತ್ತು ಯೋಗ ಮಾರ್ಗ ಎರಡು ಕೂಡ್ಬಿಟ್ರೆ ಅಲ್ಲಿ ಶಾಂತತೆ. ಅದರ ಅರ್ಥ ಆಲಸ್ಯಗಳಾಗೋದು, ನಿಧಾನ ಮಾಡೋದು ಕೆಲಸನ ಅಂತಲ್ಲ. ಕೆಲಸದಲ್ಲಿ ವೇಗನೆ ಇರ್ತದೆ, ಅವ್ರ ಕೆಲಸ ಚೆನ್ನಾಗೇ ಮಾಡ್ತಿರ್ತಾರೆ. ಆದ್ರೆ ಅವ್ರು ಮಾಡುವ ಕೆಲಸದಲ್ಲಿ ಭರಾಟೆ, ಗಲಾಟೆ ಇರೋದಿಲ್ಲ. ನಮ್ಮ ಪುಸ್ತಕ ಬರೆದಾಗ ನಮ್ಗೆ ಅನುಭವ ಆಗ್ತಾ ಇತ್ತು. ಅಷ್ಟು ದೊಡ್ಡ ಪುಸ್ತಕ 7 ತಿಂಗಳಲ್ಲಿ ಮುಗಿಸ್ಬೇಕಾದ್ರೆ ಕಣ್ಣಿದ್ದವ್ರಿಗೂ ಕೂಡ ಸಾಧ್ಯ ಆಗ್ತದೆ, ಕೈಯಲ್ಲಿ ಬರೆದಿದ್ರೆ. ಅದು ಕಂಪ್ಯೂಟರ್ ನೇರವಾಗಿ DTP ಮಾಡಿದ್ವಿ ಅಂತ ತಿಳ್ಕೊಂಡು ಆರಾಮಾಗಿ ಆಯ್ತು. ಆದ್ರೆ ಎಷ್ಟು ಅಲ್ಲಿ ನಮಗೆ ಆನಂದ ಇತ್ತು ಅಂತಂದ್ರೆ, ಎಷ್ಟೋ ಜನ BP ಜಾಸ್ತಿ ಮಾಡ್ಕೊಂತಾರೆ, ಆಮೇಲೆ ಶುಗರ್ ಮಾಡ್ಕೊಂತಾರೆ, ಅವ್ರಿಗೆ ಹೆಲ್ಪ್ ಮಾಡ್ತಾ ಇಲ್ಲ, ಇವ್ರು ಸಹಕರಿಸ್ತಾ ಇಲ್ಲ, ಇವ್ರು ಅಡಿಗೆ ಮಾಡ್ಕೊಡಲ್ಲ, ತಕರಾರು ಮಾಡೋರು ಬಹಳ ಜನ ಇರ್ತಾರೆ ಅಂತ ಕೆಲಸ ಮಾಡುವಾಗ. ಆದ್ರೆ ನಮ್ಮಲ್ಲಿ ಆ ದೇವರು ಹಂಗೆ ಒದಗಿಸ್ಕೊಟ್ಟ ನಮ್ಗೆಲ್ಲ, ಬಹಳ ಚೆನ್ನಾಗಿ ಒದಗ್ತು. ಅವ್ರವ್ರು ಬರ್ತಿದ್ರು, ಸೇವೆ ಮಾಡ್ತಿದ್ರು, ದಾಸೋಹಿಗಳು ತಾವೇ ಬಂದ್ರು, ಕೇಳಲಾರ್ದೆ ಕೆಲವರು ಕೊಟ್ರು. ಹೀಗೆ ಅದು ಕಾರ್ಯಕ್ರಮ ನಡೆದಾಗ ಅದು ದೇವರ ಕೆಲಸ. ದೇವರ ಕೆಲಸದಲ್ಲಿ ಗಲಾಟೆ ಜಾಸ್ತಿ ಇರಲ್ಲ. ನಮ್ ಕೆಲಸ ಮಾಡಕ್ ಹೊರಟಾಗ, ನಂದೇನೋ ಉದ್ದೇಶ ಈಡೇರಿಸ್ಕೊಳಕ್ ಹೋದಾಗ ಅಲ್ಲಿ ಸ್ವಲ್ಪ ಜಗಳ, ಕದನ, ಕೋಪ, ತಾಪ, ವಿಧಿ ಇಲ್ಲ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಇದೆಲ್ಲ ಇರುತ್ತೆ. ಆದ್ರೆ ಪರಮಾತ್ಮನ ಕೃಪೆ ಇದ್ದು ಕೆಲಸ ನಡೆಯುತ್ತಲ್ಲ, ಅಲ್ಲಿ ಆನಂದವೇ ಆನಂದ. ಅಂತಹ ಕೆಲಸಗಳನ್ನ ಹಾಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ, ಕಾಯ್ಬೇಕಾಗ್ತದೆ. ನಾವು ಕೆಲವು ಸಾರಿ ಅನೇಕ ವರ್ಷಗಳೇ ಕಾಯ್ಬೇಕಾಗತ್ತೆ. ಸಿದ್ಧವಾಗಿ ಇರಬೇಕು ಸಾಧಕ. ಅದನ್ನ ನೀವೆಲ್ಲ ಮಾಡೋಣ. ಈ ಉಪವಾಸದಲ್ಲೂ ಅಷ್ಟೇ, ನೀವು ಅವಸರ ಮಾಡಿದ್ರೆ ಆಗೋದಿಲ್ಲ. ನಾವು 10 ದಿವಸ ಅಂದ್ರೆ ನೀವು 20 ದಿವಸ ಇರಕ್ಕೆ ರೆಡಿ ಇರ್ಬೇಕು. ನಾವು 21 ದಿವಸ ಅಂದ್ರೆ ನಾವು ತಿಂಗಳಿರ್ತೀವ್ರಿ. ಬೇಕಿದ್ರೆ ನಮಗೆ ಒಳ್ಳೆಯದಾಗ್ಬೇಕು, ನಮಗೆ ಸತ್ಯ ಗೊತ್ತಾಗ್ಬೇಕು, ನಮ್ಗೆ ಆರೋಗ್ಯ ಸಿಗ್ಬೇಕು, ಆರೋಗ್ಯ ಜ್ಞಾನ ಸಿಗ್ಬೇಕು ಅನ್ನುವಂತಹ ನಿಮಗೆ ಆ ಅಪೇಕ್ಷೆ ಇದ್ರೆ ಅದು ಖಂಡಿತವಾಗಿಯೂ ಯಶಸ್ವಿ ಆಗತ್ತೆ. ಅದಕ್ಕೆ ವಿನ್ಸೆಂಟ್ ಪ್ರಿಸ್ನಿಜ್ ಅಂತೇಳಿ ಒಬ್ಬ, ವಿನ್ಸೆಂಟ್ ಪ್ರಿಸ್ನಿಜ್ ಅಂದ್ರೆ ಅವನು ಜರ್ಮನಿ ದೇಶದವನು. ಅವನು ಮೊದಲಿಗೆ ರೈತ. ಅವನು ಈ ಪ್ರಕೃತಿ ಚಿಕಿತ್ಸೆ ಕಂಡುಹಿಡಿಯುವಾಗ ಅವನು ಒಂದು ಬೋರ್ಡ್ ಹಾಕಿದ್ದ ಅವನ ಮನೆ ಮೇಲೆ, ಪೇಷಂಟ್ ಶುಡ್ ಹ್ಯಾವ್ ಪೇಷನ್ಸ್. ಅಂದ್ರೆ ಪೇಷಂಟ್ಗಳಿಗೆ, ರೋಗಿಗಳಿಗೆ ತಾಳ್ಮೆ ಬೇಕು. ತಾಳ್ಮೆ ಕೆಟ್ರಿ ನಿಮಗೇನು ಪ್ರಯೋಜನ ಆಗಲ್ಲ, ಮತ್ತೆ ಹಿಂದಕ್ಕೆ ಹೋಗ್ಬಿಡ್ತೀರ. ಅದಕ್ಕೆ ತಾಳ್ಮೆ ಬೇಕು. ಜೊತೆಗೆ ಮನಸ್ಸಿಗೆ ಆಟೋ ಸಜೆಷನ್ ಕೊಡ್ಬೇಕು ನೀವು. ಈಗ ಊಟ ನೆನಪಾಗಬಾರ್ದು ಅಂತ ಏನಿಲ್ಲ, ಒಳ್ಳೇದು ನೆನಪಾಗಬಾರ್ದು ಅಂತ ಏನಿಲ್ಲ. ಯಾಕೆ ನಾನು ಹೇಳ್ತಿರ್ತೀನಿ, ನಾನು 5 ವರ್ಷ 10 ವರ್ಷ 15 ವರ್ಷ ಉಪವಾಸ ಮಾಡಿದ್ಮೇಲೂ ಕೂಡ ಊಟ ನೆನಪಾಗ್ತಿತ್ತು, ಕನಸು ಬೀಳ್ತಿತ್ತು. ಅದೇನು ತಪ್ಪಲ್ಲ.
ಆದ್ರೆ ನಮ್ಮ ಮನಸ್ಸಿಗೆ ನಾವೇ ಬುದ್ಧಿ ಹೇಳ್ಕೋಬೇಕು. ಮತ್ತೆ ತಿನ್ನುವಂತೆ ಆರೋಗ್ಯ ಚೆನ್ನಾಗಾದ್ಮೇಲೆ ಮತ್ತೆ ಊಟ ಮಾಡೋದೇನು ದೊಡ್ಡ ಕಷ್ಟನೂ ಅಲ್ಲ. ಆಮೇಲೆ 10 ದಿವಸಕ್ಕೆ ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಹೋಗೋದು ದೊಡ್ಡ ಕಷ್ಟದ್ದಲ್ಲ. ಯಾಕೆಂದ್ರೆ ಇದೇನು ಬಾಂಡೇಜ್ ಅಲ್ಲ, ಒತ್ತಾಯಪೂರ್ವಕವಾಗಿ ಇರಿಸ್ಕೊಳ್ಳೋಂಥದ್ದಲ್ಲ. ಯಾವಾಗ ಬೇಕಾದ್ರೂ ಹೋಗ್ಬೋದು. ಆದ್ರೆ ಆ ಮನಸ್ಸನ್ನ ತರಬೇತಿಗೊಳಿಸಿ, ಆ ಮನಸ್ಸನ್ನೇ ಟ್ರೈನ್ ಅಪ್ ಮಾಡಿ ನೀವು ಉಳ್ಕೊಂಡು ಸಾಧನೆ ಮಾಡ್ತೀರಲ್ಲ, ಅದು ಸತ್ಸಂಗದ ಮಹಿಮೆ. ಅದನ್ನ ನೀವೆಲ್ಲ ಸಾಧಿಸ್ಕೊಳ್ಳಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.